ಕರ್ನಾಟಕ ಸರ್ಕಾರದ ಕಾಡುಗೊಲ್ಲ ನಿಗಮ ಮಂಡಳಿ ಅಧ್ಯಕ್ಷರಾದ ಹಾರೋಗೆರೆ ಮಹೇಶ್ ರವರು ಚಿತ್ರದುರ್ಗದ ಪ್ರಶಾಂತ್ ನಗರದಲ್ಲಿರುವ ಕಾಡುಗೊಲ್ಲ ನಿಗಮದ ಕಚೇರಿಗೆ ಭೇಟಿ ನೀಡಿ ಅಧಿಕಾರಿಗಳೊಂದಿಗೆ ಚರ್ಚಿಸಿದರು. ಇದೇ ಸಂದರ್ಭದಲ್ಲಿ ನೂತನವಾಗಿ ಭೇಟಿ ನೀಡಿದ ಕಾಡುಗೊಲ್ಲ ನಿಗಮದ ಅಧ್ಯಕ್ಷರಿಗೆ ಅಧಿಕಾರಿಗಳು ಸನ್ಮಾನಿಸಿ ಗೌರವಿಸಿದರು. ರಸ್ತೆ ಮಾರ್ಗವಾಗಿ ದಾವಣಗೆರೆ ಕಾಡುಗೊಲ್ಲ ನಿಗಮಕ್ಕೆ ತೆರಳಿ ಸರ್ಕಾರದ ಯೋಜನೆಗಳನ್ನು ಸಮುದಾಯದ ಫಲಾನುಭವಿಗಳಿಗೆ ತಲುಪುವಂತೆ ಯೋಜನೆಯನ್ನ ರೂಪಿಸಿ ಪ್ರತಿಯೊಬ್ಬರಿಗೂ ಸರ್ಕಾರದ ಯೋಜನೆಗಳನ್ನು ಸದುಪಯೋಗ ಪಡಿಸಿಕೊಳ್ಳುವಂತೆ ಮಾರ್ಗದರ್ಶನವನ್ನ ನೀಡಿ ಎಂದು ಅಧಿಕಾರಿಗಳಿಗೆ ಕರೆ ನೀಡಿದರು. ನಾನು ಕಾಡುಗೊಲ್ಲ ಅಭಿವೃದ್ಧಿ ನಿಗಮದ ಅಧ್ಯಕ್ಷನಾದ ಮೇಲೆ ಮೊದಲನೇ ಬಾರಿಗೆ ಚಿತ್ರದುರ್ಗ ಜಿಲ್ಲೆಯ ಒಂದು ಕಾಡುಗೊಲ್ಲ ಅಭಿವೃದ್ಧಿ ನಿಗಮಕ್ಕೆ ಕಚೇರಿಗೆ ಭೇಟಿ ಕೊಡ್ತಿದ್ದೀನಿ. ನನ್ನ ಮೊದಲನೇ ಭೇಟಿ ಆಗಿರೋದ್ರಿಂದ ನಾನು ಇನ್ನೇನು ನನ್ನ ಒಂದು ಕಚೇರಿ ಇನ್ನೇನು ಕೆಲವು ದಿನಗಳಲ್ಲಿ ಪೂರ್ಣಗೊಳ್ಳಲಿದೆ. ಆ ಒಂದು ಕಚೇರಿಗೆ ಎಲ್ಲ ಇವತ್ತು ನನ್ನ ಒಂದು ನಿಗಮದ ಅಧಿಕಾರಿಗಳಿರ್ಬೋದು ಮತ್ತು ಎಲ್ಲ ಜನರಿಗೂ ನನ್ನ ಕಾಡುಗೊಲ್ಲ ಬಂಧುಗಳಿಗೆ ಒಂದು ಕರೆಯನ್ನು ಕೊಡೋದಿದೆ. ಅದಲ್ಲದೆ ಇವತ್ತೇನು ನಾವು ಅರ್ಜಿದಾರರು ಏನು ಅರ್ಜಿ ಹಾಕ್ಕೊಂಡಿದ್ರು, ನಾವು ಈಗಾಗಲೇ ನಮ್ಮ ಒಂದು ನಿಗಮದ ವತಿಯಿಂದ ಅರ್ಜಿದಾರರಿಗೆ ಅವರ ಒಂದು ದಾಖಲಾತಿಗಳನ್ನ ಮತ್ತೆಲ್ಲರನ್ನು ಪರಿಶೀಲಿಸಿ ಈಗಾಗಲೇ ನಮ್ಮ ಒಂದು ಕೇಂದ್ರ ಕಚೇರಿಗೆ ಕಳಿಸುವಂಥ ಒಂದು ಕೆಲಸವನ್ನು ಅಧಿಕಾರಿಗಳು ಮಾಡ್ತಿದ್ದಾರೆ. ಮತ್ತು ನಾನು ಅಧಿಕಾರಿಗಳಿಗೆ ಆದಷ್ಟು ಬೇಗ ಕಳೆದ ಬಾರಿ ಭಾಳಷ್ಟು ತಡ ಆಗಿದೆ. ಒಂದು ಅರ್ಜಿ ಹಾಕಿದ್ರು ಅವ್ರಿಗೆ ಆ ಒಂದು ಸವಲತ್ತು ಸಿಗೋದು ಭಾಳ ತಡ ಆಗಿದೆ. ಈ ಬಾರಿ ಆ ರೀತಿ ಆಗೋದು ಬೇಗ ಆದಷ್ಟು ಬೇಗ ನೀವು ನಿಮ್ಮ ಏನು ಅರ್ಜಿದಾರರು ಏನು ಹಾಕೊಂಡಿರ್ತಾರೋ ಆ ಸವಲತ್ತುಗಳು ನಿಮ್ಮ ಒಂದು ಟಾರ್ಗೆಟ್ ಗುರಿ ಏನಿರ್ತದೋ ಆ ಗುರಿ ಪ್ರಕಾರ ಶಾಸಕರ ಒಂದು ಅನುಮತಿಯ ಮೇರೆಗೆ ಫಲಾನುಭವಿಗಳನ್ನ ಆಯ್ಕೆ ಮಾಡಿ ಬೇಗ ಅವರ ಒಂದು ದಾಖಲಾತಿಗಳಿರ್ಬೋದು ಅಗತ್ಯ ಕ್ರಮವನ್ನು ಬೇಗ ತೆಗೆದುಕೋಬೇಕು, ತಡ ಮಾಡೋಂಗಿಲ್ಲ. ಯಾಕಪ್ಪ ಅಂದ್ರೆ ಸರ್ಕಾರ ಈಗಾಗಲೇ ಕೊಟ್ಟಿದೆ. ಇವತ್ತು ನಮ್ಮ ಸರ್ಕಾರ ಜನಪರ ಕಾರ್ಯಕ್ರಮಗಳು ಇವತ್ತು ಮಹಿಳೆಯರಿಗೆ ಉಚಿತವಾದ ಬಸ್ ಇರ್ಬೋದು ಮತ್ತು ಎಲ್ಲ ರೀತಿಯ, ಅದರಲ್ಲೂ ವಿಶೇಷವಾಗಿ ಇವತ್ತು ನಮ್ಮ ಕಾಡುಗೊಲ್ಲ ನಿಗಮದ ನಾವು ಬೇರೆ ನಿಗಮಗಳು ಹೋಲಿಸಿದ್ರೆ ಬಹುಶಃ ವೀರಶೈವ ಇರ್ಬೋದು, ಬೇರೆ ಬೇರೆ ನಿಗಮಗಳಲ್ಲಿ ಒಂದು 10 ಈ ರೀತಿ ಬರ್ಬೋದು ಗಂಗಾ ಕಲ್ಯಾಣ. ಬಹುಶಃ 25-30 ಕೊಡ್ತಕ್ಕಂಥದ್ದು ಬಹುಶಃ ಅದು ನಮ್ಮ ಒಂದು ಕಾಡುಗೊಲ್ಲ ನಿಗಮದ ವತಿಯಿಂದ. ಆದ್ದರಿಂದ ನಾವು ಇವತ್ತು ಸರ್ಕಾರ, ಅದರಲ್ಲೂ ವಿಶೇಷವಾಗಿ ನಮ್ಮ ಜನಪ್ರಿಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಸಿದ್ದರಾಮಯ್ಯನವರು ಮತ್ತು ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಸಾಹೇಬರು ಮತ್ತು ನಮ್ಮ ಇಲಾಖೆಯ ಮಂತ್ರಿಗಳಾಗಿರ್ತಕ್ಕಂಥ ಅಶ್ವರಾಜ್ ತಂಗಡಗಿರವರು ಮತ್ತು ಎಲ್ಲ ಅನೇಕ ಜನ ಒಂದು ರಾಜ್ಯ ಮಟ್ಟದ ಏನು ನಾಯಕರುಗಳಿದ್ದಾರೆ, ಇವತ್ತು ಅವರೆಲ್ಲರ ಒಂದು ಸಹಕಾರದಿಂದ ಇವತ್ತು ನಮ್ಮ ಒಂದು ನಿಗಮಕ್ಕೆ ಈ ಮುಂದೆ ಬರ್ತಕ್ಕಂತಹ ಬಜೆಟಲ್ಲೂ ಸಹ ಅಷ್ಟೇ ಹೆಚ್ಚಿನದಾಗಿ ಏನು ನಮ್ಮ ಒಂದು ಕುಂದುಕೊರತೆ ಏನಿದೆ, ಇನ್ನೂ ಅಗತ್ಯವಾದ ಏನು ಕಾರ್ಯಕ್ರಮಗಳನ್ನ ರೂಪಿಸೋ ಒಂದು ನಿಟ್ಟಿನಲ್ಲಿ ನಾನು ಸಹ ಒಬ್ಬ ನಿಗಮದ ಅಧ್ಯಕ್ಷನಾಗಿ ಪ್ರಾಮಾಣಿಕವಾದಂಥ ಒಂದು ಪ್ರಯತ್ನವನ್ನು ಮಾಡ್ತೇನೆ. 1 ಲಕ್ಷದಲ್ಲಿ ಈಗ 10% ಅಂತ ಹೇಳಿದ್ರೆ 1 ಲಕ್ಷ ಆಗುತ್ತೆ. 10% ಬೇಡ, ಈಗ ನಾಟ್ ಇವನ್ 0.1% ಅಂತಂದ್ರೂ 10,000 ಆಗ್ತದೆ. 10,000 ಬೇಡ, 5%, 0.5% ಅಂತಂದ್ರೂ 5,000 ಆಗ್ತದೆ. 0.5% ಅಪ್ಲಿಕೇಶನ್ಸ್ ನಮ್ಮಲ್ಲಿ ಬರ್ತಾ ಇಲ್ಲ. ಇದ್ರ ವಿಚಾರವಾಗಿ ನೀವು ದಯವಿಟ್ಟು ಇಲ್ಲಿ ADOs ನೀವೇನಿದ್ದೀರಿ ದಯವಿಟ್ಟು ಸ್ವಲ್ಪ ಕೆಲಸ ಮಾಡಲೇಬೇಕಾಗ್ತದೆ. ಒಪ್ಕೊಂಡೆ, ಯಾಕಪ್ಪ ಅಂತಂದ್ರೆ ಈಗ ನಿಮ್ಮ ಕಾರ್ಯವ್ಯಾಪ್ತಿಯಲ್ಲಿ ಅರ್ಜಿ ಬಂದಿದ್ದಕ್ಕೆ ಮಾತ್ರ ನೀವು ಮಾಡೋ ಕೆಲಸ ಇರ್ಬೋದು, ಬಟ್ ಎಲ್ಲ ಒಂದ್ ಕಡೆಯಲ್ಲಿ ಇರ್ಲಿ, ಇದು ಎಕ್ಸ್ಟ್ರಾ ವರ್ಕ್ ಅಂತಾನೆ ತಿಳ್ಕೊಳ್ಳಿ. ಸ್ವಲ್ಪ ಒಂದ್ ಕಡೆ ಜನಗಳಿಗೆ ಎಜುಕೇಟ್ ಮಾಡಿ. ಈಗ ನೋಡಿ ನಮ್ಮಲ್ಲಿ ಏನಾಗಿದೆ, ಈಗ ವಿದೇಶಾಂಗ ವ್ಯಾಸಂಗಕ್ಕೆ 25 ಲಕ್ಷ ರೂಪಾಯಿ ಕೊಡ್ತಿದ್ದೀವಿ ನಿಗಮದ. ಎಷ್ಟು ಜನ ಫಲಾನುಭವಿಗಳು ಪಡಿತಾ ಇದ್ದಾರೆ ಅದನ್ನ? ಈಗ ಹೈಯರ್ ಸ್ಟಡೀಸ್ಗೆ ಯಾರು ಆಚೆ ಹೋಗೇ ಇಲ್ವಾ? ಫಾರಿನ್ ಸ್ಟಡೀಸ್ಗೆ ಯಾರು ಹೋಗಿದ್ದಾರೆ. ಮತ್ತೆ ಯಾಕೆ ಅದು ಇದಾಗ್ತದೆ? ಎಲ್ಲ ಒಂದ್ ಕಡೆ ಅದು ಜನಗಳಿಗೆ ಅದು ಅರಿವಿಲ್ಲ. ಆಮೇಲೆ ಈಗ ಅರಿವು ಶಿಕ್ಷಣ ಅವೇನು, ಈಗ ಇಂಜಿನಿಯರಿಂಗ್ ಇರ್ಬೋದು, ಕರ್ನಾಟಕ ಎಜುಕೇಶನ್ ಅಸೋಸಿಯೇಷನ್ ಅಂಡರಲ್ಲಿ ಯಾರ್ಯಾರು ಎನ್ರೋಲ್ ಆಗಿರ್ತಾರೆ ಆ ಎಲ್ರಿಗೂ ಇರ್ತದೆ. ಬಟ್ ಆದ್ರೆ ಇಲ್ಲೇನಾಗಿದೆ, ನಮ್ಮಲ್ಲಿ ಈಗ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ನಾವು ಕಡ್ಡಾಯವಾಗಿ ಅರಿವು ಕಾರ್ಯಕ್ರಮಗಳನ್ನ ಹಾಕೋದ್ರ ಮುಖೇನೇ, ಈಗ ನಾನು ಹೇಳೋದು, ಈಗ ಸರ್ಕಾರಕ್ಕೆ ನಾವು ಗೊತ್ತಾಗ್ಬೇಕು ಅಂತಂದ್ರೆ, ಈಗ ನನಗೆ ಹಶ್ವಿದೆ ಅಂತ ನನಗೆ ಗೊತ್ತಾಗ್ಬೇಕು ಅಂತಂದ್ರೆ, ಈಗ ನಾನು ಅದು ಕೂಗು ಹಾಕೋದು ತಾನೆ ಗೊತ್ತಾಗೋದು. ಈಗ ನೀವು ಮಗು ಇದೆ ಅಂತ ಇಟ್ಕೊಳ್ಳಿ, ಆ ಮಗು ತಾನೆ ಮಗು ಏನೋ ಬೇಕು ಅಂತ ಹೇಳಿ ನಿಮ್ಗೆ ಗೊತ್ತಾಗ್ತದೆ. ಈಗ ಮಕ್ಕಳು ಅಲ್ಲದೆ ಇದ್ರೆ ಯಾರು ನೋಡ್ತಾರೆ? ಈಗ ನಮ್ಮಲ್ಲಿ ಈಗ ಈ ಒಂದು ಹೆಚ್ಚಿನ ಸಂಖ್ಯೆಯಲ್ಲಿ ಅರ್ಜಿಗಳು ಹೋದಂತಹ ಸಂದರ್ಭದಲ್ಲಿ ಸರ್ಕಾರಕ್ಕೂ ಒಂದು ಗಮನಕ್ಕೆ ಬರ್ತದೆ, ಇಷ್ಟು ಅವಶ್ಯಕತೆ ಇದೆ ಅನ್ನೋದು. ಎಲ್ಲ ಒಂದ್ ಕಡೆ ಜನಸಂಖ್ಯೆ ಜಾಸ್ತಿ ಇದೆ. ಈಗ ಎಕ್ಸಾಂಪಲ್ ಈಗ ಏನಾಗುತ್ತೆ, ಒಂದು ಶಾಲೆಯಲ್ಲಿ ಎಕ್ಸಾಂಪಲ್ ತಗೊಳ್ಳಿ, 50 ಜನ ಮಕ್ಳು ಇರ್ತಾರೆ ಅಂತ ಇಟ್ಕೊಳ್ಳಿ. 50 ಜನ ಮಕ್ಳಿಗೆ ಏನ್ ಬೇಕು ಅಂತೇಳಿ ಅಲ್ಲಿಂದ ಒಂದು ದಿನನಿತ್ಯದ ಊಟ ಮತ್ತೊಂದು ಬತ್ತೆ ಇರುತ್ತೆ. 50 ಜನ ಮಕ್ಳಿದ್ದಾರೆ ಅಂತ ಗೊತ್ತಾದ್ರೆ ತಾನೇ ಅಲ್ಲಿ ಸರ್ಕಾರ ಕೊಡೋದು. ಅದನ್ನ ನಾವು ತೋರಿಸ್ತಕ್ಕಂಥ ಒಂದು ಕೆಲಸ ಮಾಡ್ಬೇಕಾಗಿದೆ ಇದ್ರ ಜೊತೆಲಿ. ಆಮೇಲೆ ಈಗ ಏನ್ ಕಳೆದ 24 ಏನಿದೆ, ನಿಮ್ ಲಾಗಿನಲ್ಲಿ ಯಾವ್ದು ಇಲ್ಲ ಅಲ್ಲ, ಎಲ್ಲ ಫುಲ್ ಎಲ್ಲ ಕಂಪ್ಲೀಟ್ ಮಾಡಿದ್ರಿ, ಯಾವ್ದು ಪೆಂಡಿಂಗ್ ಇಲ್ಲ.
ಡಾಕ್ಯುಮೆಂಟೇಶನ್ ಆಗಿರೋದೆಲ್ಲ ಕಂಪ್ಲೀಟ್ ಮಾಡಿದ್ದೀವಿ ಸರ್. ಡಾಕ್ಯುಮೆಂಟೇಶನ್ ಇನ್ ದ ಸೆನ್ಸ್ ಅಲ್ಲ, ಈಗ ನೀವೆಲ್ಲನೂ ಅಷ್ಟೇ ಅಲ್ಲಿ ನಮ್ಮ ಕೇಂದ್ರ ಕಚೇರಿಗೆ ಕಳಿಸಿರ್ಬೇಕು, ಅಲ್ಲೆಲ್ಲ DBT ಪುಷ್ ಮಾಡ್ಬಿಡ್ಬೇಕು, ನೀವು ಯಾವುದೇ ಕಾರಣಕ್ಕೂ ಬಿಡಬೇಡಿ. ಯಾಕಂದ್ರೆ ಮೊನ್ನೆ ಸೆಕ್ರೆಟರಿ ಅವ್ರನ್ನ ಕರೆದು ಮಾತಾಡ್ಬೇಕು, ಸೆಕ್ರೆಟರಿ ಮೇಡಮ್ ಹೇಳಿದಾರೆ ಸರ್ ನಿಮ್ಗೂ ಯಾವುದೂ ಇಟ್ಕೊಳಂಗಿಲ್ಲ ನೀವು ಅಂತ. ಆಮೇಲೆ ಈಗ ಹೊಸದಾಗಿ ಅಷ್ಟೇ, ಕಳೆದ ಬಾರಿ ಏನು ಲೇಟ್ ಆಯ್ತು ಆಧಾರ ಮಾಡಕ್ ಹೋಗ್ಬೇಡಿ, ಇಮಿಡಿಯೇಟ್ ಆಗಿ ಫಾಸ್ಟ್ ಆಗಿದ್ದು ಮಾಡಿ. ಮೊನ್ನೆಲ್ಲ ಹೊಸದಾಗಿ ಆಕ್ಷನ್ ಪ್ಲಾನ್ಸ್ ಎಲ್ಲ ನಿಮ್ಗೆ ಬಂದಿರ್ಬೇಕು ಅನ್ಸುತ್ತೆ ರೀಸೆಂಟ್ ಲೇಟೆಸ್ಟ್. ಬಿಟ್ಟಿದ್ದಾರೆ ಸರ್. ಹಾ. ಮುಂಚೆ ಜಾಸ್ತಿ ಇತ್ತು ಸರ್, ಟ್ಯಾಕ್ಸಿ ಮತ್ತೆ ಗಂಗಾಕರಣ ಇದು ಕಡಿಮೆ ಮಾಡಿದ್ರು. ಹೌದಾ? ಈಗ ಏನೇನಿದೆಯೋ ಸವಲತ್ತುಗಳು ನಮ್ಮ ಒಂದು ಕಾಡುಗೊಲ್ಲ ಸಮಾಜಕ್ಕೆ ಇವತ್ತು ಅದು ತಲುಪಬೇಕು. ಯಾಕಂದ್ರೆ ನಿಜವಾಗಿ ಇವತ್ತಿನ ಸರ್ಕಾರ ಏನು ಸಿದ್ದರಾಮಯ್ಯ ಅವ್ರ ಸರ್ಕಾರ ನಿಜವಾಗ್ಲೂ ಇವತ್ತು ಅವ್ರು ಬಂದ ಮೇಲೆ ಈ ಥರ ಒಂದು ಪ್ರೋಗ್ರಾಮ್ ಅದು ಬಹುಶಃ ಈ ಸರ್ಕಾರ ಬಂದು 7 ತಿಂಗಳಿಗೇನೆ ನಮ್ಮ ಕಾರ್ಪೊರೇಷನ್ ರಿಜಿಸ್ಟರ್ ಆಗಿದೆ. ಡಿಸೆಂಬರ್ ಸರ್ಕಾರ ಮೇಲ್ ಬರ್ತದೆ, ಡಿಸೆಂಬರ್ 20ನೇ ತಾರೀಕಿಗೆ ನಿಗಮ ಕಾರ್ಪೊರೇಷನ್ ಆ್ಯಕ್ಟಲ್ಲಿ ರಿಜಿಸ್ಟರ್ ಆಗ್ತದೆ. ಈ ಕಾರ್ಪೊರೇಷನ್ ಆ್ಯಕ್ಟಲ್ಲಿ ರಿಜಿಸ್ಟರ್ ಆಗಿ 2 ಇಯರ್ಸ್ ಆಗಿದೆ. 2 ಇಯರ್ಸ್ ಆದ್ರೂ ಇನ್ನೂ ಜನ ಜುಲೈಯಲ್ಲಿ 24 ಹಾಕಿರೋರಿಗೆ ಇನ್ನೂ ಸವಲತ್ತುಗಳು ಹೋಗಿಲ್ಲ ಅಂತ ಹೇಳಿದ್ರೆ ಇದೆಲ್ಲ ಒಂದ್ ಕಡೆ ಈ ರೀತಿ ಆಗ್ಬಾರ್ದು. ಆಗೋಗಿದೆ, ಬಟ್ ಇನ್ನು ಮುಂದಕ್ಕೆ ಇನ್ಯಾವುದೇ ಕಾರಣಕ್ಕೂ ಈ ಥರ ಆಗ್ಬಾರ್ದು. ಈ 25 and 26 ಏನು ಅಪ್ಲಿಕೇಶನ್ಸ್ ಇದೆಯೋ ಆದಷ್ಟು ಫಲಾನುಭವಿಗಳಿಗೆ ಬೇಗ ಸಿಗುವಂಥ ಕೆಲಸ ಆಗಲಿ.